Hello guys, welcome to my channel English with Basraj sir. Today let's learn about how to make negative sentences from the affirmative or positive sentences. For example, I am a doctor. It is a positive sentence. It is an affirmative sentence. In negative version, the answer is I am not a doctor. ನೆಕ್ಸ್ಟ್ ಒನ್ ಅಂದರೆ ನಾನು ಡಾಕ್ಟರ್ ಅಂತ ಮೊದಲನೇ ವಾಕ್ಯ ಹೇಳುತ್ತೆ ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸು ನಾನು ಡಾಕ್ಟರ್ ಅಲ್ಲ ಅನ್ನೋದಕ್ಕೆ ಐ ಆಮ್ ನಾಟ್ ಎ ಡಾಕ್ಟರ್ ಅಂತ ಹೇಳುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ವಿ ಡಿಡ್ ಅವರ್ ಹೋಮ್ವರ್ಕ್ ಯೆಸ್ಟರ್ಡೇ ಅಂತ ಇದೆ. ಅಂದರೆ ನಾವು ನೆನ್ನೆ ದಿನ ನಮ್ಮ ಹೋಮ್ವರ್ಕನ್ನು ಮಾಡಿದೋ ಅಂತ. ಇದನ್ನು ನೆಗೆಟಿವ್ಲಿ ಹೇಳೋದು ಹೇಗೆ ಅಂದರೆ ವಿ ಡಿಡ್ ನಾಟ್ ಡೂ ಅವರ್ ಹೋಮ್ವರ್ಕ್ ಯೆಸ್ಟರ್ಡೇ. ವಿ ಡಿಡ್ ನಾಟ್ ಡೂ ಅವರ್ ಹೋಮ್ವರ್ಕ್ ಯೆಸ್ಟರ್ಡೇ. ನೆಕ್ಸ್ಟ್ ಒನ್ ದೇ ಆಸ್ಕ್ಡ್ ಪರ್ಮಿಷನ್ ಟು ಗೋ ಹೋಮ್. ಅಂದರೆ ಅವರು ಮನೆಗೆ ಹೋಗಲಿಕ್ಕೆ ಅನುಮತಿ ಕೇಳಿದ್ರು. ಇದನ್ನು ನೆಗೆಟಿವ್ ಮಾಡೋದು ಹೇಗೆ? ದೇ ಡಿಡ್ ನಾಟ್ ಆಸ್ಕ್ ಪರ್ಮಿಷನ್ ಟು ಗೋ ಹೋಮ್. ಅವರು ಪರ್ಮಿಷನ್ ಕೇಳಲಿಲ್ಲ ಮನೆಗೆ ಹೋಗಲಿಕ್ಕೆ. ಈ ನೆಕ್ಸ್ಟ್ ಒನ್ ಹಿ ಓನ್ಸ್ ಎ ಕಾರ್. ಅಂದರೆ ಅವನ ಹತ್ರ ಕಾರ್ ಇದೆ. ಇದು ನೆಗೆಟಿವ್ನಲ್ಲಿ ಈ ಡಸಂಟ್ ಓನ್ ಎ ಕಾರ್. ನೆಕ್ಸ್ಟ್ ಒನ್ ಹಿ ಲಿವ್ಸ್ ಇನ್ ಎ ವಿಲೇಜ್. ಅದಕ್ಕೆ ಆನ್ಸರು ಈ ಡಸ್ ನಾಟ್ ಲಿವ್ ಇನ್ ಎ ವಿಲೇಜ್. ಈ ಡಸ್ ನಾಟ್ ಲಿವ್ ಇನ್ ಎ ವಿಲೇಜ್ ಅಂದರೆ ಅವನು ಹಳ್ಳಿನಲ್ಲಿ ವಾಸ ಮಾಡ್ತಾ ಇಲ್ಲ. ದ ಟ್ರೈನ್ ಹ್ಯಾಸ್ ಆಲ್ರೆಡಿ ಗಾನ್. ಅಂದರೆ ಟ್ರೈನು ಈಗಾಗಲೇ ಹೊರಟಾಗಿದೆ. ಇದು ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸಲ್ಲಿ ದ ಟ್ರೈನ್ ಹ್ಯಾಸಂಟ್ ಗಾನ್ ಆಲ್ರೆಡಿ. ದ ಟ್ರೈನ್ ಹ್ಯಾಸಂಟ್ ಆಲ್ರೆಡಿ ಗಾನ್. ನೆಕ್ಸ್ಟ್ ಒನ್ ಹೀ ಈಸ್ ಎ ಡಾಕ್ಟರ್. ಅಂದರೆ ಅವನು ಡಾಕ್ಟರ್. ನೆಗೆಟಿವ್ನಲ್ಲಿ ಹಿ ಈಸ್ ನಾಟ್ ಎ ಡಾಕ್ಟರ್. ನೆಕ್ಸ್ಟ್ ಒನ್ ಶಿ ಓನ್ಸ್ ಎ ಬಿಗ್ ಹೌಸ್. ಇದು ಅಂದರೆ ಅವಳ ಬಳಿ ದೊಡ್ಡ ಮನೆ ಇದೆ. ಅವಳಿಗೆ ದೊಡ್ಡ ಮನೆ ಯಜಮಾನಿ. ಶಿ ಡಸಂಟ್ ಓನ್ ಎ ಬಿಗ್ ಹೌಸ್. ಅವಳ ಬಳಿ ದೊಡ್ಡ ಮನೆ ಇಲ್ಲ. ನೆಕ್ಸ್ಟ್ ಒನ್ ವಿ ಆರ್ ಹ್ಯಾಪಿ. ನಾವು ಸುಖವಾಗಿದ್ದೇವೆ. ಇದು ನೆಗೆಟಿವ್ ಮಾಡಬೇಕಾದ್ರೆ ನಕಾರಾತ್ಮಕವಾಗಿ ಹೇಳಬೇಕಾದ್ರೆ ವಿ ಆರ್ ನಾಟ್ ಹ್ಯಾಪಿ. ನಾವು ಸುಖವಾಗಿಲ್ಲ. ಹಿ ಕ್ಯಾನ್ ಡ್ರೈವ್ ಎ ಕಾರ್. ಅಂದರೆ ಅವನು ಕಾರನ್ನು ಓಡಿಸಬಲ್ಲ. ನೆಗೆಟಿವ್ನಲ್ಲಿ ಇದು ಈ ಕಾಂಟ್ ಡ್ರೈವ್ ಎ ಕಾರ್ ಅಂದರೆ ಅವನು ಕಾರನ್ನು ಓಡಿಸಲಾರ. ಶಿ ಆಲ್ವೇಸ್ ಸ್ಪೀಕ್ಸ್ ಟ್ರುತ್. ಇದು ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಶಿ ಆಲ್ವೇಸ್ ಡಸಂಟ್ ಸ್ಪೀಕ್ ಟ್ರೂತ್ ಅಂತ ನೋಡೋದು ಸ್ನೇಹಿತರೆ. ನೆಕ್ಸ್ಟ್ ಒನ್ ಈ ಹ್ಯಾಡ್ ಎ ಬಂಗ್ಲೋ ವೆನ್ ಈ ವಾಸ್ ಯಂಗ್. ಅದಕ್ಕೆ ಆನ್ಸರು ಈ ಡಿಡ್ ನಾಟ್ ಹ್ಯಾವ್ ಎ ಬಂಗ್ಲೋ ವೆನ್ ಈ ವಾಸ್ ಯಂಗ್. ನೋಡೋದಲ್ಲ ಸ್ನೇಹಿತರೆ, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.